ನಮಸ್ಕಾರ ಕರುನಾಡು, ನಾನು ನಿಮ್ಮ ರಾಕಿಂಗ್ ಅಡ್ವೆಂಚರ್ ಪಯಣಿಗ ಹರೀಶ್ ಅಂತ. ಇಂದಿನ ಪಯಣ ನಮ್ಮ ಮೈಸೂರು ಬೆಟ್ಟ, ಚಾಮುಂಡೇಶ್ವರಿ ಬೆಟ್ಟ. ಬನ್ನಿ ಮೈಸೂರಿಗೆ ಹೋಗಿ ಅಲ್ಲಿಂದ ಈ ಒಂದು ಪಯಣ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೀಗ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಪಯಣ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗಿ ಟಿಕೆಟ್ ತಗೊಂಡು ಮೈಸೂರು ಟ್ರೈನ್ ಹತ್ತನ ಮತ್ತೆ ಮೈಸೂರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ವೆಲ್ಕಮ್ ಟು ಮೈಸೂರು. ಸತತ 3 ಗಂಟೆಗಳ ಪ್ರಯಾಣ ಮುಗಿಸಿ ಮೈಸೂರಿಗೆ ಬಂದೆ. ಈಗ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಮುಖಾಂತರ ಹೋಗಬೇಕು. ಈಗ ಇಲ್ಲಿಂದ ಆಟೋ ತಗೊಂಡು ಆಟೋದಲ್ಲಿ ಚಾಮುಂಡಿ ಬೆಟ್ಟ ಕಡೆ ಪ್ರಯಾಣ ಮಾಡೋಣ. ಬನ್ನಿ, ನಾವು ಅಲ್ಲಿ ಮೆಟ್ಲು ಹತ್ತುವಾಗ ಅಲ್ಲಿ ಸಿಗ್ತೀನಿ. ಮೈಸೂರಿಗೆ ಬಂದು ರೀಚ್ ಆದೆ. ಆದರೆ ಆಟೋಗಳು ಅವ್ರು ಹೇಳಿದ್ದೇ ರೇಟ್ ಆಗುತ್ತೆ. ಅದಕ್ಕೋಸ್ಕರ ಸಾರಿಗೆ ಬಸ್ಗಳನ್ನ ಯೂಸ್ ಮಾಡ್ಕೊಂಡು ಬಂದು JSS ಕಾಲೇಜ್ ಹತ್ರ ಬಂದೆ. ಈ ಕಾಲೇಜಿಂದ ಪಕ್ಕದ ರೋಡಲ್ಲಿ ಚಾಮುಂಡಿ ಬೆಟ್ಟಕ್ಕೆ ದಾರಿ. ಚಾಮುಂಡಿ ಬೆಟ್ಟಕ್ಕೆ ಈಗ ಹೋಗಬೇಕು. ಈಗ ಬಸ್ ಸ್ಟ್ಯಾಂಡಿಗೆ ಬಂದರೆ, ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದರೆ ಅಲ್ಲಿ ಕೇಳೋರು ನೀವು ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಹೆಂಗೆ ಹೋಗ್ಬೇಕು ಅಂತೇಳಿ. JSS ಕಾಲೇಜ್ ರೋಡಿಗೆ ಬಂದರೆ ಈ ಕಾಲೇಜ್ ಪಕ್ಕದ ರೋಡಲ್ಲಿ ಮುಂದೆ ಹೋಗ್ತಾ ಹೋಗ್ಬೇಕಲ್ಲಿ. ನೋಡಿ, ಇನ್ನೊಂದು 500 ಮೀಟ್ರ್ ಹೋದರೆ ಬೆಟ್ಟಕ್ಕೆ ದಾರಿ ಅಂತ ಹಾಕವ್ರೆ. ಬನ್ನಿ ಹೋಗ್ತಾ ಹೋಗೋಣ. ಮೈಸೂರು ಏನು ಹೇಳಿ, ಪ್ಲೇಸ್ ಮಾತ್ರ ಮೈಸೂರು ಸಿಟಿಲಿ ಸೆಟ್ಲ್ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕರೆ ಬಿಡೋಕ್ಕೋಗ್ಬೇಡಿ. ಯಾಕೆಂದರೆ ಅಷ್ಟು ಪ್ರಶಾಂತವಾಗೈತೆ ಮೈಸೂರು. ಪುತ್ತೂರು ಮಠ ತುಂಬ ಪ್ರಶಾಂತವಾಗಿದೆ ಮಾತ್ರ ಜಾಗ ಎಲ್ಲ ಮೈಸೂರು. ಎಸ್, ಫೈನಲಿ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರ್ತಾ ಇದ್ದೀನಿ. ನೋಡಿ, ಅಲ್ಲಿಂದ ಪಯಣ ಸ್ಟಾರ್ಟ್ ಆಗುತ್ತೆ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇಲ್ಲಿ ಕಾರ್ಗೋ ಬೈಕೆಲ್ಲ ಇಲ್ಲೇ ಪಾರ್ಕ್ ಮಾಡೋ ಹೋಗ್ಬೇಕು. ಕಾರ್ ಪಾರ್ಕಿಂಗೆಲ್ಲ ಒಂದು 20 ರೂಪಾಯಿ ತಂತಾನೆ. ಗಾಡಿ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ಗೆ 10 ರೂಪೀಸ್ ತಂತಾರೆ. ನಿಮಗೆ ಇಲ್ಲೇ ಡೈರೆಕ್ಟ್ ಆಟೋಗಳೆಲ್ಲ ಸಿಗ್ತವೆ ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗ್ಬೇಕಂದ್ರೆ. ಬನ್ನಿ, ಬೆಟ್ಟ ಹತ್ತನ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯೋಣ. ಹೋಗ್ತಾ ಹೋಗ್ತಾ ನಿಮಗೆ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಮೈಸೂರು ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಾವು ಎಂಟ್ರೆನ್ಸ್ ಬಂದಿದ ತಕ್ಷಣ ಇಲ್ಲೊಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಹೋಗಿ ಆಶೀರ್ವಾದ ಮಾಡ್ಕೊಂಡು ಹೊರಡೋಣ. ಒಂದು ಶಿವನ ದೇವಸ್ಥಾನ ಇದೆ, ಸೋಮೇಶ್ವರ ದೇವಾಲಯ. ಸ್ಟಾರ್ಟಿಂಗ್ ಪಾಯಿಂಟ್ ಚಾಮುಂಡಿ ಬೆಟ್ಟ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಕೊಟ್ಲೇ
ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟ ಹತ್ತುತ್ತಾ ಇರೋದು. ಅಲ್ಲಲ್ಲೇ ಚಿಕ್ಕ ಒಂದು ದೇವಸ್ಥಾನ ಸಿಗ್ತಾ ಹೋಗ್ತಾವೆ ನಿಮಗೆ ಹೋಗ್ತಾ. ಗಣೇಶನ ದೇವಸ್ಥಾನ ನೋಡಿ. ನಾವು ಫಸ್ಟ್ ಗೋಪುರ ಹತ್ರ ಬರ್ತಿದ್ದಂಗೆ ಒಂದು ಶಿವನ ದೇವಸ್ಥಾನ, ಮತ್ತೆ ವಿಘ್ನ ವಿನಾಶಕ ಗಣೇಶನ ದೇವಸ್ಥಾನ ಸಿಗ್ತಾ ಹೋಗುತ್ತೆ. ನೋಡಿ ಚಾಮುಂಡಿ ಬೆಟ್ಟ ಸುಮಾರು 1008 ಮೆಟ್ಲುಗಳಿವೆ. ಆಗಿನ ಕಾಲದಲ್ಲಿ ದೇವರಾಜ ಒಡೆಯರ್ ಅವರು ಈ ಒಂದು ಮೆಟ್ಲು ಮೂಲಕ ಹೋಗೋಕ್ಕೆ ಊರಿನ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಬರುವ ಜನಗಳಿಗೆ ಈ ಒಂದು ವ್ಯವಸ್ಥೆ ಮಾಡಿರೋದು. ಮೈಸೂರು, ಈ ಒಂದು ಮೈಸೂರು ಊರಿನ ಹೆಸರು ಮೊದಲು ಮಹಿಷಾಸುರ ಊರು ಅಂತೇಳಿ ಆಗಿನ ಕಾಲದಲ್ಲಿ ಹೆಸರಿತ್ತು. ಕಾಲಕ್ರಮೇಣ ಇಲ್ಲಿನ ರಾಜರು ಹಾಗೂ ಸರ್ಕಾರ ಬಂದ ಮೇಲೆ ಈ ಒಂದು ಊರಿನ ಹೆಸರುಗಳೆಲ್ಲ ಚೇಂಜ್ ಮಾಡಿದ್ರು. ಹಾಗೆ ಮೈಸೂರು ಚಾಮುಂಡೇಶ್ವರಿ ತಾಯಿ ನೆಲೆಸಿರುವಂತಹ ಬೆಟ್ಟ ಇದು. ಒಂದೊಂದು ಕಾಲದಲ್ಲಿ ಮಹಿಷಾಸುರ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಇಲ್ಲಿನ ಜನರಿಗೆ ಹಾಗೂ ದೇವತೆಗಳಿಗೆ ಕಾಟ ಕೊಡ್ದಿದ್ದ ಅಂಥೇಳಿ ತಾಯಿ ಚಾಮುಂಡೇಶ್ವರಿ ಬಳಿ ಎಲ್ಲ ದೇವರು ಅವರ ಹತ್ರ ಇರುವಂಥ ಆಯುಧಗಳನ್ನೆಲ್ಲ ತಾಯಿ ಚಾಮುಂಡೇಶ್ವರಿಗೆ ಸರೆಂಡರ್ ಮಾಡ್ತಾರೆ. ಆ ಒಂದು ಮಹಿಷಾಸುರನ ಸಂಹಾರ ಮಾಡೋ ಟೈಮಲ್ಲಿ ತಾಯಿ ಚಾಮುಂಡೇಶ್ವರಿ ಸತತ 9 ದಿನಗಳ ಕಾಲ ನವರಾತ್ರಿ ಅಂತ ಇಲ್ಲಿ ಮಾಡ್ತಾರೆ. ಇಲ್ಲಿ ಮೈಸೂರಲ್ಲಿ 9 ದಿನ ಮಹಿಷಾಸುರನ ಬಳಿ ಹೋರಾಡಿ ಕೊನೆಯ ದಿನ 9ನೇ ದಿನ ಮಹಿಷಾಸುರನ ರಾಕ್ಷಸನ ಅಂತ್ಯ ಮಾಡ್ತಾರೆ. ಅಂತ್ಯ ಮಾಡಿದ್ಮೇಲೆ ಆಗಿನಿಂದ ರಾಜರು ಈ 9 ನವರಾತ್ರಿ ಏನು ಮಾಡ್ತೀವ್ರೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಮೈಸೂರಲ್ಲಿ. ಒಂದೊಂದು ದಿನ ಒಂದೊಂದು ದೇವತೆ ಹೆಸರಲ್ಲಿ ಪೂಜೆ ಮಾಡ್ತಾರೆ. ಆ ಒಂದು ಚೆನ್ನಾಗಿರುತ್ತೆ ಆ ಟೈಮಲ್ಲಿ ನಮ್ಮ ದಸರಾವನ್ನು ನೋಡೋಕ್ಕೆ. ನೋಡಿ ಮೈಸೂರು ಹೇಗೆ ಕಾಡ್ತಾ ಇದೆ. ಹೋಗ್ತಾ ಇನ್ನು ತೋರಿಸ್ತಾ ಹೋಗ್ತೀನಿ. ನೀವೇನು ಈ ಬೆಟ್ಟ ನೋಡ್ತಾ ಇದ್ದೀರಿ, ಈ ಒಂದು ಬೆಟ್ಟ ಮುಂಚೆ ಮಹಿಷಾಸುರ ಆಳ್ವಿಕೆ ಮಾಡುವಾಗ ಈ ಬೆಟ್ಟಕ್ಕೆ ಮಹಾಬಲಾಚಲ ಅಂಥೇಳಿ ಈ ಬೆಟ್ಟಕ್ಕೆ ಹೆಸರಿತ್ತು. ಮಹಿಷಾಸುರ ಆಳ್ವಿಕೆ ಆಗಿ ನಂತರ ಯಾವಾಗ ಚಾಮುಂಡೇಶ್ವರಿ ಯುದ್ಧ ಮಾಡಿ ಗೆಲ್ತಾರೆ, ಆಗಿನಿಂದ ಇಲ್ಲಿನ ಮಹಾರಾಜರು ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂಥೇಳಿ ಹೆಸರು ನಾಮಕರಣ ಮಾಡ್ತಾರೆ. ಆಗಿನ ಕಾಲದಲ್ಲಿ ಪ್ರತಿ ದಸರಾ ಟೈಮಲ್ಲಿ ಆಗ ರಾಜ್ಯದರು ಅಂಬಾರಿ ಮೇಲೆ ಕೂತ್ಕೊಂಡ್ಬರ್ತಿದ್ರು ಪ್ರತಿ ವರ್ಷ. ಆದರೆ ಈ ಚಾಮುಂಡೇಶ್ವರಿ ಯಾವಾಗ ಒಂದು ಯುದ್ಧ ಮಾಡಿ ಗೆದ್ದು ಆ ಒಂದು ಕಥೆ ಏನಾಗುತ್ತಲ್ಲ, ಅಲ್ಲಿಂದ ಪ್ರತಿ ವರ್ಷ ಚಾಮುಂಡೇಶ್ವರಿ ಅಂಬಾರಿಯಲ್ಲಿ ಪ್ರತಿ ವರ್ಷ ಇಲ್ಲಿ ದಸರಾ ಆಚರಣೆ ಮಾಡ್ತಾ ಹೋಗ್ತಾರೆ. ಪ್ರತಿ ವರ್ಷ ಅದ್ದೂರಿಯಾಗಿ ತಾಯಿ ಚಾಮುಂಡೇಶ್ವರಿಗೆ ಅಂಬಾರಿಯಲ್ಲಿ ಕುಳಿಸಿ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡ್ತಾರೆ. 9 ನವರಾತ್ರಿಗಳು. ಆ ಟೈಮಲ್ಲಿ ಯಾರೆಲ್ಲ ಮೈಸೂರಿಗೆ ಬರ್ತೀರಾ, ಆಗ ಈ ಒಂದು ದಸರಾನ ತುಂಬ ಚೆನ್ನಾಗಿ ನೋಡ್ಬೋದು. ಆ ಒಂದು ಸೀಸನ್ ಬರೋಕ್ಕೆ ಅಲ್ಲಿ ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ನೋಡಿ ಆಗ್ತಾ ಹೋಗ್ತಿದ್ದಂಗೆ ಮೈಸೂರಿಗೆ ಕಾಣ್ತಾ ಹೋಗ್ತದೆ. ಇನ್ನು ಮೇಲೆ ಹೋಗ್ಬೇಕು, ಚೆನ್ನಾಗಿ ಕಾಣುತ್ತೆ. ನೀವು ಹೋಗೋಣ. ನೋಡಿ ನೀವು ಆಗದೆ ಬರ್ತಾ ಇಲ್ಲಿ ಹೋಗ್ತಾ ನಿಮಗೆ ಬೆಟ್ಟಕ್ಕೆ ಕಾಲಭೈರೇಶ್ವರ ಟೆಂಪಲ್ ಸಿಗುತ್ತೆ. ಫಸ್ಟು ನಮಗೆ ಶಿವನ ಟೆಂಪಲ್ ಸಿಕ್ತು.
ನಂತರ ಗಣೇಶನ ವಿಗ್ರಹ ಟೆಂಪಲ್ ಸಿಕ್ತು. ಈಗ ಕಾಲಭೈರವೇಶ್ವರ ಒಂದು ಟೆಂಪಲ್ ಸಿಕ್ಕಿದೆ, ಚಿಕ್ಕದೊಂದು ಮೂರ್ತಿ ಇದೆ ಒಳಗೆ. ನೋಡಿ ಮೂರ್ತಿ. ಈ ಒಂದು ಟೆಂಪಲ್ ಹತ್ರ ಬಂದರೆ ನೋಡಿ ಮೈಸೂರು ಹೆಂಗೆ ಎಷ್ಟು ಸುಂದರವಾಗಿ ಕಾಣ್ತದೆ. ಇನ್ನು ಹೋಗ್ಬೇಕು ಮೇಲೆ, ಬನ್ನಿ ಹೋಗ್ತಾ ಹೋಗೋಣ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಪ್ರತಿದಿನ ಯಾರೆಲ್ಲ ಬರ್ತಾರೆ, ಯೂಟ್ಯೂಬರ್ಸ್ ಆಗಲಿ ಯಾರೇ ಬರಲಿ, ಒಂದು ಹೇಳ್ತಾ ಹೋಗ್ತಾರೆ, ಯಾರೋ ಇಲ್ಲಿ ಬಾಟಲ್ನ ಎಸಿಬೇಡಿ ಅಂತ. ಬಟ್ ಆದರೂ ಅಲ್ಲಿ ಡಬ್ಬ ಇಟ್ಟಿರೋ ಜನ ಕೇಳಲ್ಲ, ಸ್ವಚ್ಛತೆ ಕಾಪಾಡಲ್ಲ. ಏನು ಮಾಡೋಣ, ಎಷ್ಟು ಜನಕ್ಕೆ ಎಷ್ಟು ಹೇಳೋರು ಅಷ್ಟೇ, ಜನ ಕೇಳಲ್ಲ. ನೋಡಿ ಯಾರೆಲ್ಲ ಪ್ರತಿದಿನ ಇಲ್ಲಿ ಬಂದು ಏನೋ ಅರಕೆ ಕಟ್ಕೊಂಡು ಹೋಗ್ತಾರೆ. ನೋಡಿ ಮೆಟ್ಲುಗಳಿಗೆ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಅಲ್ಲಿ ಹೋಗ್ತಿದ್ದಾರೆ. ಅವ್ರು ಏನು ಅಂದ್ಕೊಂಡು ಬಂದು ಇಲ್ಲಿ ಪ್ರತಿ ಮೆಟ್ಲಿಗೆ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ. ಆದರೆ ತಾಯಿ ಚಾಮುಂಡೇಶ್ವರಿ ಅವ್ರು ಅಂದ್ಕೊಂಡ್ರೆ ಕೆಲಸ ಎಲ್ಲ ಆಗಲಿ, ಅವರ ಜೀವನದಲ್ಲಿ ತುಂಬ ಚೆನ್ನಾಗಿರಲಿ. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಒಂದ್ಸರಿ ಯಾರು ಬನ್ನಿ ಲೈಫಲ್ಲಿ, ನೀವೇನು ಅನ್ಕೊಳ್ತೀರೋ 100% ತಾಯಿ ಚಾಮುಂಡೇಶ್ವರಿ ಅದನ್ನು ಈಡೇರಿಸ್ತಾಳೆ. ಬನ್ನಿ ಹೋಗ್ತಾ ಹೋಗೋಣ. ನೆಕ್ಸ್ಟ್ ನಮಗೆ ಒಂದು ಏಕಶಿಲಾ ನಂದಿ ಸಿಗುತ್ತೆ. ನೋಡಿ ಅಲ್ಲಿಗೆ ಹೋದರೆ ನಾವು ಬೆಟ್ಟದ ಒಂದು ಹಂತಕ್ಕೆ ಕಂಪ್ಲೀಟ್ ಮಾಡ್ದಂಗೆ. ಅದು ಬಿಟ್ಟು ಇನ್ನು ಮೇಲಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಈ ಒಂದು ಲೊಕೇಶನ್ ಬಂದಾಗ ನಿಮಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಇಲ್ಲ ಮಜ್ಜಿಗೆ ಎಲ್ಲ ಸಿಗುತ್ತೆ ನಿಮಗೆ. ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ಇನ್ನು ಹೋಗ್ಬೇಕು. ನೋಡಿ ಬರ್ತಾ ಬರ್ತಾ ನಿಮಗೆ ಹಳೆ ಕಾಲದ್ದು ಗೊಬ್ಬರ ಎಲ್ಲ ಸಿಗ್ತಾ ಇರ್ತವೆ. ನೆಕ್ಸ್ಟು ಕ್ರಾಸಿಂಗು. ನೋಡಿ ಆ ಮಂಟಪ ಹತ್ರ ಬಂದರೆ ನಮಗೆ ಇಲ್ಲಿ ನಂದಿ ವಿಗ್ರಹ ಸಿಗುತ್ತೆ. ಏಕಶಿಲೆಯ ನಂದಿ ವಿಗ್ರಹ, ಒಂದು ದೇವಸ್ಥಾನ ಇದೆ ಇಲ್ಲಿ. ನೋಡಿ ಗೋವಾ ಶಿವಾಲಯ ಒಂದು ದೇವಸ್ಥಾನ ಇದೆ. ನೋಡಿ ಈ ಒಂದು ವಿಗ್ರಹ ಬಂದು ನಮಗೆ 800 ಮೆಟ್ಲು ಮುಗಿದ ಮೇಲೆ ಈ ಒಂದು ವಿಗ್ರಹ ಸಿಗುತ್ತೆ, ನಂದಿ ವಿಗ್ರಹ. ಈ ಒಂದು ವಿಗ್ರಹದ ಇತಿಹಾಸ ನೋಡಿ, ಸುಮಾರು 24 ಅಡಿ ಎತ್ತರ ಅಗಲ ಇದೆ ಮತ್ತು 16 ಅಡಿ ಎತ್ತರ ಇದೆ ಈ ಒಂದು ನಂದಿ ವಿಗ್ರಹ. ಏಕಶಿಲಾ ನಂದಿ ವಿಗ್ರಹ ಇದು. ಗೋವಾ ಟೆಂಪಲ್ ಏನಿದೆಯಲ್ಲ ಅದರ ಹಿಂದೆಗಡೆನೇ ಪಕ್ಕದಲ್ಲೇ ಇದೆ ಈ ಒಂದು ವಿಗ್ರಹ. ನೋಡಿ ಒಂದೇ ಬಂಡೆಯಲ್ಲಿ ಈ ಒಂದು ವಿಗ್ರಹನ ಕೆತ್ತನೆ ಮಾಡೋದು ಆಗಿನ ಕಾಲದಲ್ಲಿ.
ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಆ ಒಂದು ಡಿಸೈನ್ ನೋಡಿ ಎಷ್ಟು ಸುಂದರವಾಗಿದೆ. ನೋಡಿ ಈ ವಿಗ್ರಹ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗಬೇಕು. ಇನ್ನು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೋಡಿ ಬರ್ತಾ ಬರ್ತಾ ಮೈಸೂರು ಒಂದು ವೇವ್ ಪಾಯಿಂಟ್ ಬಂದ್ವಿ. ಹತ್ತತ್ರ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣುತ್ತೆ ಮೈಸೂರು ಇಲ್ಲಿಂದ. ನಾನು ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ. ನೋಡಿ ವ್ಯೂ ಪಾಯಿಂಟ್ ಹೆಂಗೆ ಕಾಣಿದೆ, ಇಡೀ ಮೈಸೂರು ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲಿಂದ. ಇನ್ನೊಂಚೂರು ಮೇಲಕ್ಕೆ ಹೋಗ್ಬೇಕು. ಏನೊಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ನೋಡಿ ಇಲ್ಲೊಂದು ಆಂಜನೇಯನ ವಿಗ್ರಹ ಟೆಂಪಲ್ ಇದೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇರೋದು ಒಂದು ವಿಗ್ರಹ ಇದೆ. ಅಪ್ಪಲ್ಲಿ ತೋರಿಸ್ದಂಗೆ ಇಲ್ಲಿಂದ ಬರ್ತಾ ಇನ್ನೊಂದು ಚೂರು ಮೇಲೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ದೂರ ಇದೆ, ಹೋಗಿ ತಾಯಿ ದರ್ಶನ ಮುಗಿಸ್ಕೊಂಡು ಬರೋಣ. ನೋಡಿ ಎಸ್, ಫೈನಲಿ ಇಲ್ಲಿಗೆ ಮೆಟ್ಲುಗಳು ಕಂಪ್ಲೀಟ್ ಆಗ್ತವೆ. 1008 ಮೆಟ್ಲುಗಳು ಹತ್ತಿ ರೀಚ್ ಆದೆ. ಇನ್ನೊಂದು ಚೂರು ಹೋಗ್ಬೇಕು ಮುಂದೆ ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ. ಇನ್ನೊಂದು ಚೂರು ಇದೆ ಅಲ್ಲಿ. ಫೈನಲಿ ಬಂದೆ. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದೆ. ನೋಡಿ ಫ್ರೀ ದರ್ಶನಕ್ಕೆ ಹೋಗೋದು ಈ ಸೈಡು. ಆ ಕಡೆ 100 ರೂಪಾಯಿ ಪೇಯ್ಡ್ ದರ್ಶನ, ಆ ಕಡೆ ಎಲ್ಲ ಈ ಕಡೆ ಫುಲ್ ಫ್ರೀ ದರ್ಶನ. ತಾಯಿ ದರ್ಶನ ಮುಗಿಸ್ಕೊಂಡು ಮಾಡ್ಕೊಂಬರೋಣ, ದರ್ಶನ ಮಾಡ್ಕೊಂಬರೋಣ. ಫೈನಲಿ ತಾಯಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಟೆ. ಇಲ್ಲಿಗೆ ಮೈಸೂರು ಚಾಮುಂಡೇಶ್ವರಿ ಪಯಣ ಮುಗೀತು, ದೇವಸ್ಥಾನದ ಪಯಣ. ಸಪೋರ್ಟ್ ಮಾಡಿ ಹೀಗೆ ವಿಡಿಯೋಗಳನ್ನ ನೋಡ್ತಾಯಿರ್ರಿ. ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ.